ನಿಮ್ಮ ನಾಯಕ ಯಾರು ಕಾಂಗ್ರೆಸ್ ನಲ್ಲಿ ಹೇಳಿ? ಯಾರು ಮಲ್ಲಿಕಾರ್ಜುನ್ ಖರ್ಗೆನಾ? ಯಾಕೆ ಎಲೆಕ್ಷನ್ ಗೆಲ್ಲಿಲ್ಲ ಕಲಬುರಗಿಯಲ್ಲಿ ಸಾರಿ? ಯಾಕೆ ಧೈರ್ಯ ಇರ್ಲಿಲ್ವಾ? ತಾಕತ್ತಿರ್ಲಿಲ್ವಾ? ಗೆಲ್ಲಕ್ಕಾಗಲ್ಲ ಅಂತ ಓಡೋದ್ರ? ಎಷ್ಟು ಸಾರಿ ಗೆಲ್ಸಿದ್ರು ನಿಮ್ಮನ್ನ ಕಲಬುರಗಿ ಜನ? ಯಾಕೆ ಈ ಸಾರಿ ನಿಲ್ಲಿಲ್ಲ? ರಾಹುಲ್ ಗಾಂಧಿ ಅಮೇಠಿಯಿಂದ ಕೇರಳ ಶಿಫ್ಟ್ ಆಗಿದ್ದಾರೆ, ವಯನಾಡ್ ಶಿಫ್ಟ್ ಆಗಿದ್ದಾರೆ. ಖರ್ಗೆ ಅವರು ಇವತ್ತು ರಾಜ್ಯಸಭಾ. ಅಂದ್ರೆ ಧೈರ್ಯ ಇಲ್ಲ ನಿಲ್ಲಕ್ಕೆ. ಆಯ್ತು, ನಿಮ್ಮ ನಾಯಕ ಯಾರು? ನೀವು ಗೆದ್ರೆ ಪ್ರಧಾನಿ ಯಾರು? ಅದನ್ನಾದ್ರೂ ಹೇಳಿ ದೇಶದ ಜನಕ್ಕೆ. ದೇಶದ ಜನದ ಮುಂದೆ ಲೋಕಸಭೆ ಚುನಾವಣೆಗೆ ಹೋಗ್ಬೇಕಾದ್ರೆ ನಮ್ಮ ನಾಯಕ ಇಂತ ಒಂದು ಹೆಮ್ಮೆಯಿಂದ ಹೇಳ್ಕೊಂಡು ಹೋಗ್ಬೇಕು. ನಾವ್ ಹೇಳ್ತೀವಿ ನಮ್ಮ ನಾಯಕರು ನರೇಂದ್ರ ಮೋದಿ ಅಂತ. ನೀವ್ ಯಾರಿಗೆ ಹೇಳ್ತೀರಾ? ಹೇಳಕ್ಕೆ ಧೈರ್ಯ ಇಲ್ಲ, ನಾಯಕರೇ ಇಲ್ಲ ಅಲ್ಲಿ. ಅದಕ್ಕೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ಯಾರ್ಯಾರನ್ನೋ ತಗೊಂಬಂದು ಪಾಪ ಎಳ್ಕೊಂಡು ಹೋಗಿ ನಿಲ್ಸಿದ್ದಾರೆ. ಇಲ್ಲಿ ಯಾರೋ ಗೊತ್ತೇ ಇಲ್ಲ, ರಾಜೀವ್ ಗೌಡ ಗೊತ್ತೇ ಇಲ್ಲ, ಕರ್ಕೊಂಬಂದಿದ್ದಾರೆ. ಹೊಸಾರಿ ಕೃಷ್ಣ ಬೈರೇಗೌಡರನ್ನ ಕರ್ಕೊಂಬಂದಿದ್ದಾರೆ. ಅದಕ್ಕೆ ಮೊದಲು ಇನ್ನೊಬ್ಬರನ್ನ ಕರ್ಕೊಂಬಂದಿದ್ದಾರೆ. ಒಂದೊಂದ್ಸಾರಿ ಒಬ್ಬೊಬ್ಬರನ್ನ ಕರ್ಕೊಂಬಂದ. ನಾವ್ ಹಂಗಲ್ಲ. ಬಂದ್ರು ಬಿಜೆಪಿ, ಮೋದಿ, ದೇವೇಗೌಡರು, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು ನಮ್ಮ ನಾಯಕರ ಹೆಸರು ಹೇಳ್ಕೊಂಡು ಎದೆ ಕತ್ಕೊಂಡು ಇವತ್ತು ಮನೆ ಬಾಗಿಲು ಹೋಗಿ ಹೋಗ್ತಾರೆ. ನಾವಿಬ್ರು ಒಟ್ಟಿಗೆ ಹೆಚ್ಚಾಗೋಣ. ಅತಿ ಹೆಚ್ಚು ಮತಗಳಿವೆ. 2014 65,000 ಇಡೀ ರಾಜ್ಯದಲ್ಲಿ ದಾಸರಳ್ಳಿ ವಿಧಾನಸಭಾ ಹೈಯೆಸ್ಟ್ ವೋಟ್ ಬಿಜೆಪಿ. ಹೋದ ಸಾರಿ ನಾನು ಸೋತಿದ್ದೆ 2019ರಲ್ಲಿ, ಆದ್ರೂ ಕೂಡ 48,000 ಮತಗಳು ಲೀಡ್ ಇದೆ. ಈ ಸಾರಿ ಜೆಡಿಎಸ್ 83, ಬಿಜೆಪಿ 93, ಎರಡು ಸೇರಿದ್ರೆ 176. 176ರಲ್ಲಿ 1.5 ಲಕ್ಷ ಮತಗಳನ್ನ ನಾವು ಕೊಡಿಸ್ಬೇಕು ಭಾರತೀಯ ಜನತಾ ಪಕ್ಷಕ್ಕೆ. ನಾವು ದೃಢ ಸಂಕಲ್ಪ. ನಮ್ಮೆಲ್ಲ ಕಾರ್ಯಕರ್ತರು, ಜೆಡಿಎಸ್ನವರು, ಬಿಜೆಪಿಯವರು, ಮಹಿಳೆಯರು, ಯುವಕರು ಎಲ್ಲರೂ ಸೇರಿ ಮಾಡೋಣ. ಒಂದು ಇತಿಹಾಸನ ಸೃಷ್ಟಿ ಮಾಡೋಣ. ಈ ಸಾರಿ ಉತ್ತರ ಲೋಕಸಭೆ ಮತ್ತೊಮ್ಮೆ ಬಿಜೆಪಿಯ ಭದ್ರಕೋಟೆ. ಎಲ್ಲದೂ 100ಕ್ಕೆ 100 ಸತ್ಯ. ಅದರೊಟ್ಟಿಗೆ ಮತ್ತೆ ಕೇಂದ್ರ ಸಚಿವರಾಗಿ ನಮ್ಮ ಕ್ಷೇತ್ರಕ್ಕೆ ಬರೋದು ಅಷ್ಟೇ ಸತ್ಯ. ಹಾಗಾಗಿ ಎಲ್ಲ ಉಪಯೋಗಗಳನ್ನ ನಾವು ಪಡ್ಕೊಳ್ಳೋಣ ಅಂತೇಳಿ ನಿಮ್ಮೆಲ್ಲರಿಗೂ ಕೈ ಮುಗಿದು, ನಿಮ್ಮ ಸಮಯ ಮಾತ್ರ ಬೆಳಗ್ಗೆ ಸಾಯಂಕಾಲ 2 ಗಂಟೆ 3 ಗಂಟೆ ಕೊಡಿ. ತಣುಪೊತ್ತಿನಲ್ಲಿ ಹೋಗೋಣ. ಮನೆಯಲ್ಲಿ ಕೇಳ್ತಾರೆ ನೀರಿಲ್ಲ, ರಸ್ತೆ ಇಲ್ಲ, ಮೋರಿ ಇಲ್ಲ ಅಂತ. ಈ ಭ್ರಷ್ಟ ಸರ್ಕಾರನ ಕಿತ್ತೊಗೆಯೋಣ. ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಅವರ, ದೇವೇಗೌಡರ ನೇತೃತ್ವದ ಎನ್ಡಿಎ ಅಭ್ಯರ್ಥಿಗೆ ಓಟ್ ಹಾಕೋಣ ಅಂತ ಹೇಳಿ ನೀವೆಲ್ಲರೂ ಮನವೊಲಿಸಬೇಕು, ಮತಯಾಚನೆ ಮಾಡಬೇಕು. ಈಗಾಗಲೇ ಅಭ್ಯರ್ಥಿಯ ಕರಪತ್ರ ಬಂದಿದೆ. ಎನ್ಡಿಎ ಕರಪತ್ರವನ್ನು ಕೊಡ್ತೀವಿ. ದೇಶದ ಅಭಿವೃದ್ಧಿ ಬಗ್ಗೆ ಒಂದು ಕರಪತ್ರ ಕೊಡ್ತೀವಿ. ಮುಂದೆ ಏನ್ ಸಾಧನೆ ಮಾಡ್ತೀವಿ ಕ್ಷೇತ್ರದಲ್ಲಿ ಅಂತ ಒಂದು ಕರಪತ್ರ ಕೊಡ್ತೀವಿ. ಎಲ್ಲ ಕರಪತ್ರಗಳನ್ನ ನಮ್ಮ ನಾಗರಿಕರಿಗೆ ತಲುಪಿಸೋಣ. ಒಂದು ಇತಿಹಾಸ ಸೃಷ್ಟಿ ಮಾಡಿ ದಾಸರಳ್ಳಿಯಲ್ಲಿ 1.5 ಲಕ್ಷಕ್ಕೂ ಅಧಿಕ ಮತಗಳಿಂದ ನಾನು, ಅಂದಾರಪ್ಪನವರು, ಮುಳ್ಸಾಮಣ್ಣವರು, ನಮ್ಮ ಬಿಜೆಪಿ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಹೆಜ್ಜೆ ಹಾಕಿ ಗೆಲ್ಸೋಣ. ನಾವು ಇವತ್ತು ಹೇಳ್ಬೇಕಾಗಿರೋದು ದೇಶಕ್ಕಾಗಿ ಮೋದಿ, ದೇಶಕ್ಕಾಗಿ ದೇಶಕ್ಕಾಗಿ ಮೋದಿಗಾಗಿ, ಮೋದಿಗಾಗಿ ಮೋದಿಗಾಗಿ ನಾವು, ದೇಶಕ್ಕಾಗಿ ಮೋದಿ. ಈ ಸಂಕಲ್ಪದೊಂದಿಗೆ ಹೆಜ್ಜೆ ಹಾಕೋಣ ಅಂತ ಹೇಳಿ ನಿಮ್ಗೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.